ಆಗಿದ್ದಾಗೋಯ್ತಲ್ಲ. ಅಕ್ಕಿ ತಂದು ಸೇರು ತುಂಬಿಸಿ ಶಾಸ್ತ್ರ ಮುಂದುವರಿಸಿ. ಕಡ್ಡಿನ ಗುಡ್ಡ ಮಾಡಬೇಡಿ. ಹಾಗಲ್ಲ ನರಸಿಂಹ, ಖಾಲಿ ಸೇರು ಒದ್ಕೊಂಡ್ ಮನೆ ಒಳಗ್ ಬಂದ್ರೆ ಅಪ್ಶಕುನ ಆಗಲ್ವಾ? ಆಗಿದ್ದಾಗೋಯ್ತಲ್ಲ. ಈಗ ದೇವ್ರ ಮೇಲೆ ಭಾರ ಹಾಕಿ ಶಾಸ್ತ್ರ ಮುಂದುವರಿಸಿ ಅಷ್ಟೇ. ಇನ್ನೇನ್ ಮಾಡಕ್ಕಾಗತ್ತೆ? ಯಾವ್ದಾದ್ರು ಪೂಜೆ ಮಾಡಿ ದೋಷನ ಕಳ್ಕೋಬೇಕು. ಪೂಜೆ ಮಾಡಿದ್ರು ದೋಷ ಹೋಗುತ್ತೋ ಯಾರು ಗೊತ್ತು. ನಿನ್ ಸೊಸೆ ಕಾಲಿಟ್ ಗಳಿಗೆಯಿಂದ ಏನೆಲ್ಲ ನಡೀತಾ ಇದೆ ನೋಡು. ಪ್ರಣತಿ, ಅಕ್ಕಿ ತಂದು ಸೇರಿಗೆ ಸುರಿ. ನಾನು ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ನನ್ನ ಫೋಟೋ ತೆಗೆದ್ರು. ಯಾರು? ನನ್ನ ತಂಗಿ ಫೋಟೋ ನನ್ನ ತಂಗಿ ಫೋಟೋ ತೆಗಿತಾನೆ. ಆ ಹಳೆ ಕನ್ನಡಿದು ಫ್ರೇಮ್ ಹಾಳಾಗಿ ಹೋಗಿದೆ, ಕಾರ್ಪೆಂಟರ್ ಕೊಡ್ಬೇಕು, ಫೋಟೋ ತೆಕ್ಕೊಂಬಾರೋ ಅಂದ್ರೆ ಇಲ್ಲಿ ಬಂದ್ ನಿಂತಿದೀಯಲ್ಲ. ಗೊತ್ತಾಯ್ತೇನೆ ಪ್ರಣತಿ, ನನ್ನ ಮೈದ್ನ ಬಂದಿದ್ದು ಕನ್ನಡಿ ಫೋಟೋ ತೆಗಿಯೋದಿಕ್ಕೆ, ನಿನ್ನ ಫೋಟೋ ತೆಗಿಯಕ್ಕಲ್ಲ. ಬೆಳಗಾಗಲೆದ್ದು ಯಾರ್ಯಾರ ನೆನೆಯಲಿ ತನ್ನ ನಾನೇ ತಂದ ನಾನೇ. ಅತ್ತೆ, ಕಾಫಿ ತಗೊಳ್ಳಿ. ನೀವು ಕೇಳಕ್ಕಿಂತ ಮುಂಚೆನೆ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿದ್ರಾ? ಇವತ್ತು ನಿಜವಾಗ್ಲೂ ಸೂರ್ಯ ಪಶ್ಚಿಮ ದಿಕ್ಕಲ್ಲಿ ಹುಟ್ಟಿರ್ತಾನೆ. ಇಂಥ ಮಾತಿಗೆ ಏನು ಕಡಿಮೆ ಇಲ್ಲ ಬಿಡಿ. ಹಂಗ್ಸಿ ನನ್ನ ಬಿಟ್ರೆ ಬೇರೆ ಯಾರು ಸಿಗ್ತಾರೆ ನಿಮ್ಗೆ ಹಂಗ್ಸಕ್ಕೆ? ಏನೇ ನಾನ್ ಕೇಳ್ದೇನೆ ಕಾಫಿ ತಂದು ಕೊಟ್ಟಿಯಲ್ಲ ಅಂತ ಎಷ್ಟು ಖುಷಿ ಪಟ್ಟಿದ್ದೆ. ಆದ್ರೆ ಈ ಕಾಫಿ ನಾಲ್ಗೆ ಕೂಡ ಒದ್ದೆ ಆಗಲ್ವಲ್ಲೇ, ಎಲ್ಲೋಗುತ್ತೆ ಹುಟ್ಟುಗುಣ ಜಿಪ್ಪುಣ್ತನ. ಅತ್ತೆ, ನಿಮಗ್ ಗೊತ್ತಿಲ್ವಾ? ಜಾಸ್ತಿ ಕಾಫಿ ಕುಡಿಬಾರ್ದಂತೆ, ಅದೇನೋ ಅಂತಾರಲ್ಲ ಅಸಿಡಿಟಿ, ಅದಾಗ್ಬಿಡುತ್ತಂತೆ. ಒಂಚೂರು ಸಕ್ಕರೆ ಆದ್ರೂ ಹಾಕ್ಬೋದಿತ್ತಲ್ವೇನೆ? ಅತ್ತೆ, ಸಕ್ಕರೆ ಜಾಸ್ತಿ ಹಾಕೋಬಾರ್ದು, ಸಕ್ಕರೆ ಕಾಯಿಲೆ ಬರುತ್ತಂತೆ. ನಿಮ್ಗೆ ಇದು ಗೊತ್ತಿಲ್ವಾ? ಅಯ್ಯೋ, ಹಾಳಾಗ್ ಹೋಗ್ಲಿ, ಹಸು ಕಟ್ಟಿದೀವಿ, ಹಾಲ್ ಕರಿಯತ್ತೆ, ಸ್ವಲ್ಪ ಹಾಲಾದ್ರೂ ಹಾಕ್ಬೋದಾಗಿತ್ತಲ್ವಾ? ಬರೀ ನೀರಿಗೆ ಪುಡಿ ಹಾಕಿ ಕುದಿಸ್ಕೊಟ್ಟಿದೀಯ. ಅತ್ತೆ, ಹಾಲೆಲ್ಲ ಡೈರಿಗೆ ಹಾಕ್ತಿವಲ್ಲ, ಹೀಗೆ ಕುಡಿಬೇಕಂತೆ ಕಾಫಿನ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅಯ್ಯ, ಹೀಗೆ ಕುಡ್ದು ತಿಂದು 100 ವರ್ಷ ಬದುಕಿದ್ರೆ ಏನೇ ಪ್ರಯೋಜನ?